ಹಲೋ ನಮಸ್ಕಾರ. ಇದು ರಾಗಿ ಸಾವಯವ ರಾಗಿಯ 2ನೇ ಭಾಗದ ಅಪ್ಡೇಟು. ಫಸ್ಟು ರಾಗಿ ಸಸಿನ ಪೋಷಣೆ ಮಾಡಿದ್ದು ಮತ್ತು ಸಸಿ ನಾಟಿ ಮಾಡಿದ್ದೆಲ್ಲ ಹಾಕಿದ್ದೆ. ನಾಟಿ ಮಾಡಿ 2 ದಿವಸಕ್ಕೆ ಜೀವಾಮೃತ ಸ್ಪ್ರೇ ಎಲ್ಲ ಮಾಡಿದ್ವಿ. ಇದು ಸಸಿ ನಾಟಿ ಮಾಡಿ 1 ತಿಂಗಳು ಆದಮೇಲೆ ಎಲ್ಲ ಇದು ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ ಸ್ವಲ್ಪ ಬದುವಿನ ಮೇಲೆ ಕಳೆ ಅದೆಲ್ಲ ಇದೆ. ಬಟ್ 1 ತಿಂಗಳಾದಮೇಲೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಗೊಬ್ಬರ ಯಾವ್ಯಾವ ಕಡೆ ಚೆನ್ನಾಗಿ ಹಾಕಿದ್ದಾರೋ ಆ ಕಡೆ ಎಲ್ಲ ಫುಲ್ಲು ಡಾರ್ಕ್ ಗ್ರೀನಲ್ಲಿತ್ತು. ಯಾವ ಕಡೆ ಗೊಬ್ಬರ ಇಲ್ವೋ ಆ ಕಡೆ ಎಲ್ಲ ಲೈಟ್ ಗ್ರೀನಲ್ಲಿದೆ. ಸೊ ನೀವು ನೋಡ್ಬೋದು, ಅಲ್ಲಿ ಕೆಳಗಡೆ ಎಲ್ಲ ಗೊಬ್ಬರ ಅಲ್ಲಲ್ಲೇ ಇದೆ. ಅಂದರೆ ನಾನು ಮತ್ತೆ ಎಲ್ಲೆಲ್ಲಿ ಲೈಟ್ ಗ್ರೀನ್ ಇದೆಯೋ ಅದಕ್ಕೆಲ್ಲ ನಾನು ಘನಜೀವಾಮೃತ ಹಾಕ್ಕೊಬಂದೆ. ಅಲ್ಲಿ ಬ್ಲ್ಯಾಕ್ ಆಗಿರೋದೆಲ್ಲ ಅದು ಘನಜೀವಾಮೃತನೇ. ಆವತ್ತು ಹಿಂದಿನ ದಿನ ಮಳೆ ಬಂದಿತ್ತು, ಆವತ್ತು ನಾನು ಘನಜೀವಾಮೃತ ಹಾಕಿದೆ. ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಲಶ್ ಗ್ರೀನ್ ಆಗಿದೆ. ಬಟ್ ಇಲ್ಲಿ ಲೈಟ್ ಪ್ಯಾರೆಟ್ ಕಲರ್ ಇದೆ. ಈ ಥರ ಇದ್ದರೆ ಆ ಗಿಡಕ್ಕೆ ಸ್ವಲ್ಪ ನೈಟ್ರೋಜನ್ ಕೊರತೆ ಅಂದ್ಕೋಬೋದು. ಅದಕ್ಕೆ ಈ ಥರ ಎಲ್ಲ ಯೂನಿಫಾರ್ಮ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಕೆಮಿಕಲ್ ಫಾರ್ಮಿಂಗಲ್ಲಿ ಯೂರಿಯಾ ಚೆಲ್ತಾರೆ. ಆವಾಗಾದರೆ ಯೂನಿಫಾರ್ಮಾಗಿ ಬೆಳೆಯುತ್ತೆ. ಇದು ನಮ್ಮದು ನ್ಯಾಚುರಲ್ ಫಾರ್ಮಿಂಗ್ ಅಲ್ವಾ, ಅದಕ್ಕೆ ನಾವು ಯಾವುದೇ ಆರ್ಗ್ಯಾನಿಕ್ ಕೆಮಿಕಲ್ಲು ಹಾಕಲ್ಲ. ಇವಾಗ ಆರ್ಗ್ಯಾನಿಕ್ ಕೆಮಿಕಲ್ಸ್ ತುಂಬ ಬರ್ತಿದ್ದಾವೆ. ಆರ್ಗ್ಯಾನಿಕ್ ಲೈಕ್ ಅಮೃತ ಅದನ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಅದು ಬರೀ ಜಸ್ಟ್ ಕೊಟ್ಟಿಗೆ ಗೊಬ್ಬರ ಮತ್ತು ಘನಜೀವಾಮೃತ ಮಾಡ್ಕೊಂಡಿದ್ದೆ. ಮತ್ತು ಮಳೆ ಬಂದಾಗ ಸಾಯಂಕಾಲದ ಹೊತ್ತು ಜೀವಾಮೃತನ ಒಂದೊಂದು ಗದ್ದೆಗೆ ಹಂಗೆ ಚೆಲ್ತಾಯಿದ್ದೆ. ಸ್ಪ್ರೇ ಮಾಡೋಕ್ಕೋಗಲಿಲ್ಲ, ಚೆಲ್ತಾಯಿದ್ದೆ. ಸೊ ಎಲ್ಲರೂ ಬಂದು ನೋಡಿ ಎಲ್ಲ ಸಜೆಷನ್ ಕೊಡ್ತಿದ್ರು, ಯೂರಿಯಾ ಹಾಕಲೇಬೇಕು, ಇಲ್ಲ ಅಂದರೆ ನಿಂದು ರಾಗಿ ಬರಲ್ಲ ಅಂತ. ಬಟ್ ಫೈನಲಿ ನಾನು ಯೂರಿಯಾ ಹಾಕಲಿಲ್ಲ. ಅದಾದಮೇಲೆ ನಾನು ರಾಗಿ ಮತ್ತು ಆ ಕಡೆ ಕಡಲೆ ಬೀಜ ಅದು ಆರ್ಗ್ಯಾನಿಕ್ಕೆ. ಅದ್ರ ಮಧ್ಯದಲ್ಲಿ ನಾನು ತೆಂಗಿನ ಸಸಿ ಹಾಕ್ಸಿದ್ವಿ. ಇದು ಆಲ್ಮೋಸ್ಟ್ ಒಂದೂವರೆ ತಿಂಗಳಾದಮೇಲೆ ಸೇಮ್ ಅದೇ ಥರನೇ ಇದೆ. ಎಲ್ಲೆಲ್ಲಿ ಗೊಬ್ಬರ ಇದೆಯೋ ಎಲ್ಲ ಫುಲ್ ಡಾರ್ಕ್ ಗ್ರೀನು, ಎಲ್ಲಿ ಗೊಬ್ಬರ ಇಲ್ವೋ ಲೈಟ್ ಗ್ರೀನಾಗಿದೆ. ಸೊ ನಾನು ಅವಾಗವಾಗ ಜೀವಾಮೃತ ಹಾಕ್ತಾಯಿದ್ದೆ. 1.5 ತಿಂಗಳಾದಮೇಲೆ ಇದಕ್ಕೆ ಬ್ಲಾಸ್ಟ್ ಡಿಸೀಸ್ ಅಂತ ಬಂತು. ಆವಾಗೆಲ್ಲ ಫುಲ್ ಮೋಡ ಕವಿದ ವಾತಾವರಣ, ಮಳೆ ಹನಿಯಾಗಿ ಮಾತ್ರ ಬರ್ತಿತ್ತು, ಬಿಸಿಲೇ ಇರಲಿಲ್ಲ. ಬ್ಲಾಸ್ಟ್ ಡಿಸೀಸ್ ಅಂದರೆ ಗರಿ ಮೇಲೆ ಚುಕ್ಕೆ ಥರ, ಅದು ಇಳುವರಿ ತುಂಬ ಕಡಿಮೆ ಮಾಡುತ್ತೆ. ಆಲ್ಮೋಸ್ಟು ಎಲ್ಲ ಇಲ್ಲಿದೆ ನೋಡಿ, ಇದು ಗರಿ ಮೇಲೆ ಚುಕ್ಕೆ ಥರ ಆ ಥರ ಬಂತು. ಅದಕ್ಕೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದೆ. ಸ್ವಲ್ಪ ಮಾಡೋಕ್ಕಾಗಲಿಲ್ಲ. ಇದು ನೇಟಿವ್ ವೆರೈಟಿ ರಾಗಿ, ಜಗಳೂರು ರಾಗಿ, ಆದ್ದರಿಂದ ಅದಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಇದೆ. ಅದಕ್ಕೆ ಸೂರ್ಯನ ಬಿಸಿಲು ಬಂದಿದ ತಕ್ಷಣ ಎಲ್ಲ ಕ್ಲಿಯರ್ ಆಯಿತು. ತೆನೆನೂ ಎಲ್ಲ ಚೆನ್ನಾಗಿ ಬಂದಿದೆ. ಇದೆಲ್ಲ ಕಟಾವು ಮಾಡ್ತಿದ್ದೀವಿ. ಈ ಕಟಾವು ಮಾಡೋ ಟೈಮಲ್ಲಿ ತೆಗ್ದಿರೋ ವೀಡಿಯೋ ಇದು. ಇದೆಲ್ಲ ಕಟಾವು ಮಾಡಾದ್ಮೇಲೆ ನಮಗೆ ಆಲ್ಮೋಸ್ಟ್ ನಾವು 1 kg ರಾಗಿ ನಾಟಿ ಮಾಡೋಕ್ಕೆ ಚೆಲ್ಲಿದ್ವಿ. ಇವಾಗ 3 ಕ್ವಿಂಟಲ್ ಏನೋ ಬಂತು. 3 ಕ್ವಿಂಟಲ್ ರಾಗಿ ಬಂದಿದೆ. ಇದನ್ನು ನಾನು ನೋಡೋಣ, ನನ್ನ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ.